ಕಿರ್ಚಬೇಡ. ನಾ ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದೆ? ನೀವು ನನ್ನ ತಂಗಿ ಗಂಡ ಅಷ್ಟೇ. ಆಗದೇ ಇದ್ದಿದ್ರೆ ನನ್ನ ಜೊತೆ ಬಂದ್ಬಿಟ್ಟಿದ್ಯಾ? ಛೀ, ನೀವು ತುಂಬಾ ಅಸಹ್ಯವಾಗಿ ಮಾತಾಡ್ತಿದ್ದೀರಾ. ಅದಕ್ಕೆ ಅಂದ್ರೆ ತಾಯಿ ಸಮಾನ. ಅದು ಬೇರೆಯವ್ರ ವಿಷಯದಲ್ಲಿ. ನನಗೂ ನಿನಗೂ ಅದು ಅನ್ವಯಿಸೋದೇ ಇಲ್ಲ. ನೋಡ, ನಾನು ಮೊದಲು ಮದುವೆ ಆಗಬೇಕು ಅಂದ್ಕೊಂಡಿದ್ದು ನಿನ್ನನ್ನು. ನೀನು ಇಷ್ಟೆಲ್ಲ ಚೆನ್ನಾಗಿದ್ರು ನಿನ್ನನ್ನು ಬಿಟ್ಟು ನಿನ್ನ ತಂಗಿನ ಯಾಕೆ ಹೇಳಿ ಮದುವೆ ಆದೆ? ಒಂದು ವೇಳೆ ನಾನು ನಿನ್ನನ್ನು ಮದುವೆ ಆಗಿದ್ದರೆ ನಿನ್ನ ತಂಗಿ ಬೇರೆ ಯಾರನ್ನೋ ಮದುವೆ ಆಗ್ಬಿಟ್ರು. ಆಗ ನನಗೆ ಅವಳು ಸಿಗ್ತಿರ್ಲಿಲ್ಲ. ಆದ್ರೀಗ ನನಗೆ ಅವಳು ಸಿಕ್ಕಿದ್ಲು, ಜೊತೆಗೆ ಇನ್ನೂ ಸಿಕ್ಕ. ನೋಡಿ, ನನ್ನ ಮಾತು ಕೇಳಿ, ದಯವಿಟ್ಟು ಕೈ ಬಿಡಿ. ಅಮ್ಮ ಅಮ್ಮ, ಬೇಕಪ್ಪ ಅಮ್ಮ. ಹೆಣ್ಮಕ್ಳ ವಿಷಯದಲ್ಲಿ ನನಗೆ ಸ್ವಲ್ಪ ಮುಂದಾಲೋಚನೆ ಜಾಸ್ತಿ. ನಿನ್ನ ಹತ್ರ ಮಾತಾಡೋದೇ ತಪ್ಪು. ನೋಡು, ನನ್ನ ಮಾತು ಕೇಳು, ಸುಮ್ಮನೆ ಕೈ ಬಿಡು. ಏಕೆ? ಯಾರಾದರೂ ನೋಡ್ಬಿಡ್ತಾರೆ ಅಂತ ಭಯನ? ಹೆದರ್ಕೋಬೇಡ. ಯಾರೂ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೆ ನಾನು ಇದುವರೆಗೂ ಬಂದಿದ್ದೀನಿ. ಸಿಕ್ಕಿರೋ ಅವಕಾಶನ ಕಳ್ಕೊಬೇಡ, ಕರೆಕ್ಟಾಗಿ ಉಪಯೋಗಿಸ್ಕೊ. ಹೇಳು ಸುಶೀಲಾ, ಎಲ್ಲಿ ಯಾವಾಗ ಸೇರೋಣ ಅಂತ ಹೇಳು. ಕಮ್ ಆನ್, ಟೆಲ್ ಮೀ. ಹೇಳು. ಬೇಡ ಕಡೆ, ಬಿಡಮ್ಮ, ನನ್ನ ಸುಮ್ಮನೆ ಬಿಡು. ಬೇಡ ಕಡೆ, ಸುಮ್ಮನೆ ಬೇಡ ಕಡೆ, ನನ್ನ ಮಾತು. ಅಮ್ಮ, ಏನಿಲ್ಲ, ಅದು ನಿಮ್ಮಕ್ಕ ತುಂಬ ಕಷ್ಟಪಡ್ತಾಳಲ್ಲ, ಈ ಕೆಲಸ ಬೇಡ, ಇದಕ್ಕಿಂತ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಮೊನ್ನೆ ಹೇಳಿದ್ದೆ. ಅದೇ ವಿಷಯ ಮಾತಾಡ್ತಿದ್ದೆ ಅವಳ ಹತ್ರ.
ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಬಿಡೋದಿಲ್ಲಮ್ಮ, ಚೆನ್ನಾಗಿ ಬುದ್ಧಿ ಕಲ್ಸ್ಬರ್ತೀನಿ. ನಿಂತ್ಕೊಳೆ. ಅವನು ಬುದ್ಧಿ ಕಲ್ಸಕ್ ಹೋಗಿ ನಿಮ್ಮ ಅಕ್ಕ ಮೊಮ್ಮಕ್ಕನ ಜೀವನ ನೀನೇ ಹಾಳು ಮಾಡ್ತೀನಿ. ಅದೇ ಕೆಲಸ ನಾನೇ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಏನು ಮಾಡಿದೆ ಅಂತ ಅವ್ರ ಡಿಸಿಷನ್ ಕೇಳ್ತಿದ್ದೆ ಅಷ್ಟೇ. ನಿಮ್ಮಷ್ಟು ಮಾತುಗಳನ್ನ ನಾನು ಕೇಳಿಸ್ಕೊಂಡೆ. ನೀನು ಮನುಷ್ಯನ ಇಲ್ಲ ಮೃಗನ? ಅದು ಉಮಾ, ಅದು ಅದು ಮಾತಾಡಬೇಡಿ ನೀವು. ಒಬ್ಬ ತಾಯಿ ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಹೇಗೆ ಆ ನೋವನ್ನ ಸಹಿಸ್ಕೊತಾಳೋ ಹಾಗೆ ಹೆತ್ತ ಮಗು ಕಷ್ಟ ಪಡೋದ್ನು ಆ ಹೆತ್ತ ತಾಯಿ ಸಹಿಸ್ಕೋಬೇಕು. ಆ ವಿಶ್ವಾಸ ಇದ್ರೆ ಎಂತ ಕಷ್ಟ ಬಂದ್ರು ಅದನ್ನು ಪರಿಹರಿಸ್ಕೋಬಹುದು. ನೋಡು, ಎಲ್ಲರೂ ಎಲ್ಲ ರೀತಿಯ ಕಷ್ಟ ನೋವುಗಳನ್ನ ಅನುಭವಿಸ್ಲೇಬೇಕಮ್ಮ, ಅನುಭವಿಸ್ಲೇಬೇಕು. ನಾವೇ ಹೀಗಂದ್ರೆ ಸುಶೀಲಕ್ಕನ ಪರಿಸ್ಥಿತಿ ಏನಮ್ಮ? ಆ ದೇವರು ನನ್ನ ಮಗಳಿಗೆ ಏನು ಕೊಡದಲ್ಲೇ ಇದ್ರು ಎಲ್ಲ ರೀತಿಯ ನೋವು ಕಷ್ಟಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ. ಒಂದಲ್ಲ ಒಂದು ದಿನ ನನಗೊಳ್ಳೆ ಜೀವನ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಲಿ ನಿಮ್ಮ ಅಕ್ಕ ಬದುಕಬೇಕು ಕಡೆ, ಬದುಕಬೇಕು. ನಮ್ಮ ಅಕ್ಕನ್ನ ಡಿಸ್ಕೌಂಟ್ಗೆ ಅಂಗಡಿಲಿ ಸಿಗೋ ವಸ್ತು ಅನ್ಕೊಂಡಿದ್ದೀರಾ? ಒಂದು ಸೀರೆ ತಗೊಂಡ್ರೆ ಇನ್ನೊಂದು ಸೀರೆ ಫ್ರೀಯಾಗಿ ಸಿಗುತ್ತೆ ಅನ್ನೋ ಹಾಗೆ. ತಂಗಿಗೆ ತಾಳಿ ಕಟ್ಟಿದ್ರೆ ಅಕ್ಕ ಫ್ರೀಯಾಗಿ ಸಿಗ್ತಾಳೆ ಅಂತ ತಿಳ್ಕೊಂಡಿದ್ದೀರಾ? ನೋಡುಮ್ಮ, ನೀನು ನೀನು ತುಂಬ ಮಾತಾಡ್ತಾ ಇದೀಯಾ. ಹೌದು, ನಿಮ್ಮಂಥವ್ರ ಜೊತೆ ಜಾಸ್ತಿ ಮಾತಾಡೋದು ಮರ್ಯಾದೆ ತರೋಂಥ ವಿಷಯ ಅಲ್ಲ ಅಂತ ನನಗೆ ಗೊತ್ತು. ಓ, ಆಯ್ತಾಯ್ತು, ನೀನು ಆಮೇಲೆ ನೋಡ್ಕೊತೀನಿ. ಹೋಗೆ. ನನಗೆ ಒಂದು ಅರ್ಥ ಆಗ್ತಿಲ್ಲಮ್ಮ. ಈ ಮನೆಯಲ್ಲಿ ವಿಷಯದ ಬಗ್ಗೆ ಎಲ್ರಿಗೂ ಗೊತ್ತು, ಆದರೂ ಯಾರು ಮಾತಾಡೋ ಹಾಗಿಲ್ಲ, ಪ್ರಶ್ನೆ ಮಾಡೋ ಹಾಗಿಲ್ಲ. ಅದೇ ಕಡೆ ಹೆಣ್ಮಕ್ಳ ಜೀವನ ಕಣ್ಣು ಮುಂದೆ ಏನೇ ನಡೀತಾ ಇದ್ರು ಅದನ್ನ ಸಿನಿಮಾ ನೋಡೋ ರೀತಿಲಿ ನೋಡ್ಬೇಕೇ ಹೊರತು ಬಾಯಿ ಬಿಟ್ಟು ಮಾತಾಡೋ ಹೋಗಿಲ್ಲ. ಹಾಗಾದ್ರೆ ಅಕ್ಕನ್ ಏನೇ ಆದ್ರೂ ನೋಡ್ಕೊಂಡು ಸುಮ್ಮನಿರ್ಬೇಕಮ್ಮ. ಅವಳಿಗೆ ಯಾವ ರೀತಿ ತೊಂದರೆ ಬರದ ಹಾಗೆ ನೋಡ್ಕೋಬೇಕಾಗಿರೋದು ಹೆತ್ತವರ ಕರ್ತವ್ಯ. ನಾನಿಲ್ಲ ಅಂದ್ರೆ ನೀನ್ ನೋಡ್ಕೋಬೇಕು, ನೀನಿಲ್ಲ ಅಂದ್ರೆ ನಾನ್ ನೋಡ್ಕೋಬೇಕು. ಮನೆಯಲ್ಲಿ ಪ್ರತಿಯೊಬ್ರು ಎಲ್ಲ ರೀತಿಯ ಜವಾಬ್ದಾರಿನ ತಗೋಬೇಕು. ನಾವು ನಿಮ್ಮ ಅಕ್ಕನ ಸರಿಯಾಗಿ ನೋಡ್ಕೊಂಡ್ರೆ ನಿಮ್ ಭಾವ ಏನ್ ತಾನೇ ಮಾಡಕ್ಕಾಗತ್ತೆ? ಇನ್ನೊಬ್ಬರಿಗೆ ಉದ್ಯೋಗ ಕೊಡಿಸಿ ಅವ್ರನ್ನ ನೋಡ್ಕೊಳ್ಳೋ ಬದಲು ಒಂದ್ಸಲ ಹಿಂದಕ್ಕೆ ತಿರುಗಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಎಲ್ಲ ನಡೆದ್ರೂ ಏನು ನಡೆದೇ ಇಲ್ಲ ಅನ್ನೋ ರೀತಿ ಸುಮ್ಮನಿರೋದು ಹೇಗಮ್ಮ? ಅದಕ್ಕೆ ಆ ದೇವರು ತಾಳ್ಮೆ ಅನ್ನೋದನ್ನ ಹೆಣ್ಣು ಕೊಟ್ಟಿರೋದು. ಮಂದಾರ, ಈಗ ನಡೆದ ವಿಷಯನ ಯಾವ ಕಾರಣಕ್ಕೂ ನಿಮ್ಮ ಅಪ್ಪಾಜಿ ಹತ್ರ ಹೇಳ್ಬೇಡ ಕಡೆ. ಆದ್ರೆ ಈ ನೋವು ಶೋಷಣೆನ ಸಹಿಸ್ಕೊಂಡು ಹೇಗಮ್ಮ ಸುಮ್ಮನಿರೋದು? ಎಲ್ಲರೂ ಹಾಗೆ ನನಗೂ ಆತ್ಮಾಭಿಮಾನ ಇದೆ ಕಣೆ. ಅದನ್ನು ತೋರಿಸ್ಕೊಳಕ್ ಹೋಗಿ ತೊಂದರೆಗಳನ್ನ ಮೈ ಮೇಲೆ ಹೇಳ್ಕೊಳಕ್ ಆಗೋದಿಲ್ಲ. ಯಾಕೆ ಗೊತ್ತಾ, ನಾನು 3 ಜನ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿರೋ ತಾಯಿ ಕಡೆ.
ನೋಡ್ಕೊತೀನಿ, ನಿನ್ನ ಆಮೇಲೆ ನೋಡ್ಕೊಂಡು. ಸಾರಿ ಅಕ್ಕ, ತುಂಬ ಬೇಜಾರಾಯ್ತಾ? ಈ ಮಾತನ್ನ ನಾನು ನಿನಗೆ ಕೇಳಬೇಕು, ಅಂಥದ್ರಲ್ಲಿ ನೀನೇ ನನಗೆ ಕೇಳ್ತಾ ಇದೆಯಲ್ಲ. ಮನುಷ್ಯರು ವಾಸ ಮಾಡೋ ಮನೆಗೆ ಮೃಗ ಹೊಕ್ಕರೆ ಏನೇನು ಆಗಬಹುದೋ ಅದೆಲ್ಲ ಈ ಮನೇಲಿ ನಡೀತಾ ಇದೆ. ಕಂಡ ನೋಡು, ನಡೆದಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಅದನ್ನೆಲ್ಲ ಕೆಟ್ಟ ಕನಸು ಅಂದ್ಕೊಂಡು ಮರ್ತು ಬಿಡು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಬರೀ ನೋವೇ. ನೋವು ಬಿಟ್ರೆ ನನ್ನ ಜೀವನದಲ್ಲಿ ಮತ್ತೆ ಇನ್ನೇನಿದೆ ಅಕ್ಕ? ಜೀವನ ಹಾಗಿರ್ಬೇಕು, ಹೀಗಿರ್ಬೇಕು, ಗಂಡನ ಜೊತೆ ಸುಖವಾಗಿ ಜೀವನ ಮಾಡಬೇಕು ಅಂತ ಏನೆಲ್ಲ ಕನಸ್ಕೊಂಡೆ. ಆದ್ರೆ ಆಗಿದ್ದೇನು? ತವ್ರ ಮನೆಗೆ ಬಂದು ಗಂಡನ ಅನಿಷ್ಟ ಕರ್ಮಗಳನ್ನೆಲ್ಲ ನೋಡ್ಬೇಕಾಗಿ ಬಂದಿದೆ. ಇಲ್ಲೋಡು, ಏ ಉಮಾ, ಈ ಟೈಮಲ್ಲಿ ಯಾರಾದರೂ ಅಳ್ತಾರೇನೆ? ಈಗ ನೀನೊಬ್ಳೇ ಅಲ್ಲ, ನಿನ್ ಜೊತೆ ನಿನ್ನ ಮಗುನೂ ಇದೆ. ಗಂಡ ಹೇಗಿದ್ರೇನೆ ಮಗು ಆದ್ಮೇಲೆ ಹೆಣ್ಣಿನ ಗಮನ ಪೂರ್ತಿ ಮಗು ಮೇಲೆ ಹೋಗುತ್ತಂತೆ. ಈಗ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಇದ್ರ ಬಗ್ಗೆ ಅಲ್ಲ. ಮಗು ಬಗ್ಗೆ ಯೋಚನೆ ಮಾಡೋಕೆ ಅದಾದ್ರೂ ಸಂತೋಷದ ವಿಷಯನ. ಡಾಕ್ಟ್ರು ಸಿಸರಿಯನ್ ಮಾಡ್ಬೇಕಾಗಿ ಬರಬಹುದು ಅಂತ ಹೇಳಿದ್ದಾರೆ. ಅದಕ್ಕೂ ಅಪ್ಪನ್ನೇ ಮಧ್ಯಕ್ಕೆ ತರಬೇಕು. ಅವ್ರು ತಾನೆ ದುಡ್ಡನ್ನ ಎಲ್ಲಿಂದ ಅಂತ ತರ್ತಾರೆ, ಎಷ್ಟು ಅಂತ ತರ್ತಾರೆ. ನನ್ಗೊತ್ತು, ಜೀವನನೇ ಬೇಜಾರಾಗಿದೆ ಅಕ್ಕ. ನೋಡು, ಆ ರೀತಿ ಎಲ್ಲ ಮಾತಾಡಬಾರ್ದು. ಇದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಖರ್ಚು ತಾನೆ, ಬರಲಿ ಬಿಡು. ನಮ್ಮ ಮನೇಲಿ ಎಲ್ಲ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ಇದ್ರೆ ಬಲ ಜಾಸ್ತಿ ಅಂತಾರೆ. ಹೇಗಾದರೂ ಮಾಡಿ ದುಡ್ಡನ್ನ ಹೊಂದಿಸಿದ್ರಾಯ್ತು. ಆದರೆ ಸಂತೋಷದ ವಿಷಯ ಏನಪ್ಪ ಅಂದರೆ, ಪೂರ್ಣಚಂದ್ರನ್ ಥರ ನಿಂಗೊಂದು ಗಂಡು ಮಗು ಉಟ್ಬಿಟ್ರೆ ಸಾಕು ಕಣೆ. ಅಕ್ಕ, ನೀನು ಹೇಳಿದ ಹಾಗೆ ನಿಜವಾಗ್ಲೂ ನನಗೆ ಗಂಡು ಮಗುನೇ ಆಗುತ್ತಾ? ನಿಜವಾಗ್ಲೂ ತಂಗಿ ವಿಷಯದಲ್ಲಿ ಅಕ್ಕನ ಹಾರೈಕೆ ಯಾವತ್ತೂ ಸುಳ್ಳಾಗಲ್ಲ. ನೋಡು, ಇನ್ನು ಮುಂದೆ ನಿನ್ನ ಯೋಚನೆ ಏನಿದ್ರು ಹುಟ್ಟೋ ನಿನ್ನ ರಾಜ್ಕುಮಾರನ ಬಗ್ಗೆ ಇರಬೇಕು. ಅದು ಬಿಟ್ಟು ಈ ರೀತಿ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಇರಬಾರ್ದು. ನೀನು ಹೇಳಿದ ಮಾತು ಕೇಳಿ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೋಡು, ಈ ನನ್ನ ತಂಗಿ ಸಂತೋಷ ಈಗಷ್ಟೇ ಅಲ್ಲ, ನಿನಗೆ ಮಗು ಹುಟ್ಟಿ ಆ ಮಗುಗೆ ನೀನು ಲಾಲಿ ಹಾಡೋವರೆಗೂ ಇರಬೇಕು. ತಾಯ್ತನ ಅನ್ನೋದು ಹೆಮ್ಮೆ ಪಡೋವಂಥ ವಿಷಯ. ಅದು ಯಾವಾಗಲೂ ಸಂತೋಷದಿಂದನೇ ಶುರುವಾಗಬೇಕು ಅಲ್ವಾ?
ಕಮ್ಮಿ ಇಲ್ಲ. ಅರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ನಿಮ್ಮ ಅಕ್ಕನ ಥರ ನೀನು ಟೈಲರಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಎಳೆ ಮೇಲೆ ಎಳೆ ಮೇಲೆ. ಏನು ಹಂಗೆ ನೋಡ್ತಿದ್ಯಾ? ಕುಡಿತ್ಯಾ? ನನ್ನೇ ಹೊಡಿತ್ಯಾ? ಕುಡಿಯ ನೋಡ್ತೀನಿ. ಏನ್ರಿ ಮಠ ಮಧ್ಯಾಹ್ನನೇ ಕುಡ್ಕೊಂಡು ಬಂದಿದ್ದೀರಲ್ಲ? ಓ, ಮಧ್ಯಾಹ್ನ ಕುಡಿಬಾರ್ದು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿದೆ. ರೀ, ಅಪ್ಪ ಅಮ್ಮ ನೋಡಿದ್ರೆ ಏನ್ ಅನ್ಕೊಳ್ತಾರೆ? ಮನೆ ಎಲ್ಲ ವಾಸನೆ ಬರ್ತಾ ಇದೆ, ಮೊದ್ಲು ಆಚೆ ಹೋಗ್ರಿ. ನನ್ನ ಕಟ್ಕೊಂಡಿರೋ ಗಂಡನ್ನೇ ಮನೆಯಿಂದ ಆಚೆ ಹೋಗಿ ಅನ್ನೋ ಅಷ್ಟು ಧೈರ್ಯ ನಿನಗೆ? ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ನಿಮ್ಮನೆ ಇದ್ದೀನಿ ಅಂತ ನಿನಗೆ ಧೈರ್ಯನಾ? ಇವತ್ತು ನಿನ್ ಸಪೋರ್ಟ್ ಗತಿ ಯಾರು ಬರ್ತಾರೆ ಅಂತ ನಾನು ನೋಡ್ಬಿಡ್ತೀನಿ. ಪ್ಲೀಸ್. ಟೈಲರಿಂಗ್ ಮಿಷಿನ್ ತಿಳ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊಳ್ಳೋದು ಬೇಡ. ಪಾಪ ಗಂಡ ಇಲ್ದೋಳು, ಅವ್ರಿಗೊಂದು ಸಹಾಯ ಮಾಡೋಣ ಅಂತ ನಾನು ಮಾತಾಡ್ಸಕ್ ಹೋದ್ರೆ ನನ್ನ ಮೇಲೆ ಅನುಮಾನ ಪಟ್ಟು ಎಲ್ಲರೂ ಸೇರ್ಕೊಂಡು ನನ್ನ ತಲೆ ಮೇಲೆ ಅಪವಾದ ಹೊರಿಸ್ತೀರಾ? ನಾಟಕ ಮಾಡಿದ ಸಾಕು. ಹೇಳ ಮೇಲೆ ಹೇಳ.